ಬರ್ಬೋದಿತ್ತು ಅವನು ಬಂದ್ರು ಇದೆ. ಇನ್ನು 18/1/2026 ಇದೆ. ಇಲ್ಲಿ ಹೋಗ್ಬಿಡ್ರ ಅಭಿನಾ ಅಂತ 500 ಒಳಗಡೆ ಆಗಿದೆ ನೋಡಿ. ಸಿಂಗಲ್ದು. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಮತ್ತೊಮ್ಮೆ ವ್ಲಾಗಿಗೆ ಸ್ವಾಗತ. ಬಟ್ ನಿನ್ನೆದು ಅಲ್ಲ, ಇವತ್ತಿಂದ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ತುಂಬಾ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಪೂಜೆ ನಡೀತಲ್ಲ, ಅದ್ರ ಸಾಯಂಕಾಲ ಮೀನ್ಸ್ ಇವಾಗ ಒಂದು 5 ಗಂಟೆ ಏನೋ ಆಗಿದೆ. ಸೊ ಮನೆಯವರೆಲ್ಲ ಸೇರ್ಕೊಂಡು ಎಲ್ಲಾದ್ರೂ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಎಲ್ಲಿಗೆ ಹೋಗೋದು ಅಂತ, ಒಂದು ದೇವಸ್ಥಾನ ಇದೆ ಇಲ್ಲಿ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅದು ತುಂಬಾ ಒಂದು ಸ್ಪೆಷಲ್ ಆಗಿರೋ ಒಂದು ದೇವಸ್ಥಾನ. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಫೈನಲ್ ಆಗಿ ಡಿಸೈಡ್ ಮಾಡಿ ರೆಡಿಯಾಗಿ ಹೊರಡ್ತಾ ಇದೀವಿ. ಬನ್ನಿ ತೋರಿಸ್ತೀನಿ. ಇವತ್ತು ಕಾರ್ತಿಕ್ ಸೋಮವಾರ ಬೇರೆ, ಸ್ಪೆಷಲ್ ಆಗಿ ಏನಾದ್ರು ಅಲಂಕಾರ ಮಾಡಿದ್ರೆ ನೋಡೋಣ ಆಯ್ತಾ. ಅವಾಗೆಲ್ಲ ಬರ್ತಾರೆ, ಎಲ್ಲ ರೆಡಿಯಾಗಿ ಕೆಳಗಡೆ ಇಳಿತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇವಾಗ ನಾನು ನಿಮ್ಗೆ ಈ ಸ್ಯಾರಿ ಸ್ಪೆಷಾಲಿಟಿ ಏನು ಅಂತ ತೋರಿಸ್ತೀನಿ. ನೀವು ನನ್ನ ವ್ಲಾಗ್ ಅಲ್ಲಿ ನೋಡಿದೀರಾ ಅನ್ಸುತ್ತೆ. ಪೂಜೆಗೆ ನನ್ನ ತಮ್ಮನ ಹೆಂಡತಿ ಉಟ್ಕೊಂಡಿದ್ರು. ಇದು ಬಂದ್ಬಿಟ್ಟು ರೇಷ್ಮೆ ಸ್ಯಾರಿ ಕಂಪ್ಲೀಟ್. ಇವಾಗ ಇದೇನ್ ಸ್ಪೆಷಾಲಿಟಿ ಅಂತಂದ್ರೆ, ಇಲ್ಲಿ ಹಾಕ್ಸಿದಳು ನೋಡಿ, ಇದೊಂದು ಇನ್ಫಾರ್ಮೇಶನ್ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು. ಇದೆಲ್ಲ ಮೀಶೋ ಇಂದ ಆರ್ಡರ್ ಮಾಡಿ ತರ್ಸ್ಕೊಂಡಿರೋದಂತೆ. ಇದು ಥ್ರೆಡ್ ಇದು ಎಲ್ಲ ಅಲ್ವಾ, ಇದು ಲೇಸು, ಇದೆಲ್ಲ ಮೀಶೋ ಇಂದ ಆರ್ಡರ್ ಮಾಡಿ ತರ್ಸ್ಕೊಂಡು ಸ್ಯಾರಿ ಫುಲ್ಲು ಕಂಪ್ಲೀಟ್ ಈ ತರ ಹಾಕ್ಸಿದಾಳೆ. ಫುಲ್ಲು ನೋಡಿ, ಈ ತರ ಡಿಸೈನ್ ಅಲ್ಲಿ ಬರುತ್ತೆ. ಇದು ಅಷ್ಟೇನಾ? ಇದು ಸೆಂಟ್ರಲ್ ಇದೆಯಲ್ಲ, ಫುಲ್ ಲೇಸ್ ಕಂಪ್ಲೀಟ್ ನೋಡಿ. ಇದು ಅಟ್ಯಾಚ್ಡ್. ಇದು ಎಷ್ಟಿದು ಮೀಟ್ರು? ಓಕೆ, ಇದು 9 ಇದಿಷ್ಟು ಬರುತ್ತೆ ನೋಡಿ. ಇದು ಈ ಬಾರ್ಡರ್ ಇದೆ ನೋಡಿ, ಇದು ಇಷ್ಟು ನೋಡಿ, ಇಷ್ಟಿದೆ ನೋಡಿ. ಇದು 9 ಮೀಟರ್ಗೆ 270 rupees ಅಂತೆ ಮೀಶೋಲಿ. ಕಂಪ್ಲೀಟ್ ಸ್ಯಾರಿಗೆ ಹಾಕ್ಸಿದ್ದಾರೆ ನೋಡಿ, ನೋಡ್ಬೋದು ನೀವು ಇಲ್ಲಿ ಆಯ್ತಾ. ಇವಾಗ ಇದು ನಾವು ಏನು ಕ್ರೋಶಾ ವರ್ಕು ಅದೆಲ್ಲ ಮಾಡಿಸ್ತೀವಿ ಅಂತಂದ್ರೆ ತುಂಬಾ ರೇಟ್ ಜಾಸ್ತಿ. ಇವಾಗ ಈ ಬ್ಲೌಸ್ ನ ಈ ರೀತಿ ಆನ್ಲೈನ್ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಇದೇ ರೀತಿ ಬೇಕು ಅಂದ್ಬಿಟ್ಟು ಟೈಲರ್ ಶಾಪಿಗೆ ಕೊಟ್ಟು ಹೊಲಿಸಿರೋ ಅಂತದ್ದು ಈ ರೀತಿ ಬರುತ್ತೆ. ಇದೆಲ್ಲ ಕಂಪ್ಲೀಟ್ ಟೈಲರ್ ಅವರೇ ಮಾಡಿರೋದು ನೋಡಿ. ಈ ತರ ಉಟ್ಕೊಂಡಾಗ ಸೂಪರ್ ಆಗಿ ಕಾಣಿಸ್ತಿತ್ತು. ಈ ತರ ಬರುತ್ತೆ. ಇವಾಗ ಈ ಬ್ಲೌಸು ಮತ್ತೆ ಇದನ್ನ ಹಾಕ್ಸಿದಾರಲ್ಲ, ಇದಕ್ಕೆ ಅಪ್ರಾಕ್ಸಿಮೇಟ್ ಒಂದು 2500 ಒಳಗಡೆ ಆಗಿದೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೀಶೋಲಿ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸ್ಯಾರಿದು ಫಾಲ್ಸ್ ಅಂತಾರ, ಇದನ್ನ ಏನಂತಾರೆ, ಬಾರ್ಡರ್ ಲೇಸ್ ಸಿಗುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಇವಾಗ ಒಂದು ಐಡಿಯಾ ಗೊತ್ತಾಯ್ತು, ನಿಮ್ಗೂ ಒಂದು ಐಡಿಯಾ ಸಿಕ್ಲಿ ಅಂತ ಹೇಳಿದೀನಿ. ಫುಲ್ ಕಂಪ್ಲೀಟ್ ಸ್ಯಾರಿ ಫುಲ್ಲು ಹಂಗೆ ಹಾಕ್ಸಿದ್ದಾರೆ. ಇಲ್ಲಿ ತೋರಿಸ್ತೀನಿ, ಇಟ್ಕೊಪ್ರಣ ಹಿಂಗೆ ನೋಡಿ. ಇಲ್ಲಿ ಇದು ಸೆರ್ಗುಗೂ ಹಿಂಗ್ ಬಂದಿದೆ. ಹುಡುಕ್ಬೇಕು ಮೀಶೋಲಿ, ತುಂಬಾ ಹುಡುಕ್ಬೇಕು, ಅವಾಗ ಕ್ವಾಲಿಟಿ ಚೆನ್ನಾಗಿರೋದು ಸಿಗುತ್ತೆ. ಇದು ಆಕ್ಚುಲಿ ಇದು ವೆಲ್ವೆಟ್ ಇದೆ, ಇದು ಸಿಲ್ವರ್ ಗೋಲ್ಡ್ ಅನ್ನ, ಇದು ಸಿಲ್ವರ್ ತರ ಕಾಣಿಸ್ತೈತೆ. ಡಬಲ್ ಕಲರ್. ಓಕೆ, ದಿಸ್ ವಾಸ್ ದ ಸ್ಯಾರಿ. ಓಕೆ, ಈಗ ನಮ್ಮ ಮುಂದಿನ ಪಯಣಕ್ಕೆ ಹೋಗೋಣ. ಭಜಲೆ ರಾಮ ನಾಮ ಸುಖಧಾಮ, ಭಜಲೆ ರಾಮ ನಾಮ ಸುಖಧಾಮ. ನಡಿಯಮ್ಮ ನೀನು, ನಡಿ ನಿಧಾನ. ಮಳೆ ಬಂದು ನಿಂತಿದೆ ನೋಡಿ, ಇನ್ನ ಮೋಡ ಕವಿದ ವಾತಾವರಣ. ನಿಧಾನ ಹೇಳಿಸಿನಿ ನೋಡಿ. ಅಲ್ಲೊಬ್ರು ಇಲ್ಲೊಬ್ರು ಅಂತ ಹೋಗ್ತಾ ಇದೀವಿ ನಡ್ಕೊಂಡು ನೋಡಿ. ಆ ದೂರಕ್ ನೋಡಿ, ಅಲ್ಲಿ ಇಬ್ರು ನಡ್ಕೊ ಬರ್ತಾವ್ರೆ.
ಬಾಮ್ಮ ಬೇಗ. ಹಿಂಗ್ ಬರ್ಬೋದಿತ್ತು ಅವನು. ಈ ಕಡೆ ಬಾರೆ. ಲೂಸ್ಗಳು ಆ ಕೊಚ್ಚೆ ಕುಸ್ಕೊಳಕ್ ಹೋಗೋರು. ಇವಾಗ ಅಗ್ರಿಲಿ ಇವಾಗ ನಮ್ಮ ಕಾರು ಇದ್ರಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದೆ ಕೊಚ್ಚಲಿ. ಇವಾಗ ನಮ್ಮ ಅಭಿ ಅವರು ಹೆಂಗೆ ಸಾಹಸ ಮಾಡಿ ಕೇಳ್ಬಿಡು ಅವ್ರನ್ನ ದೇವಸ್ಥಾನ ಅಲ್ಲೇನಾ ಅಂತ. ಹಾ ಓಕೆ, ನಡ್ಕೊಂಡು ಹೋಗ್ಬೋದಾ? ಸೂಪರ್ ಸೂಪರ್ ಸೂಪರ್. ಇಲ್ಲ ನಿಲ್ಸ್ಬಿಡು. ಕೊಡಚಾದ್ರಿಗೆ ಒಂದು ಇದು 4x4 ಡ್ರೈವ್ ಆಫ್ ಮಾಡು ಪ್ರತಿಭಾ, ಮ್ಯೂಸಿಕ್ ಆಫ್ ಮಾಡು. ಹೋಗ್ಬಿಡ್ರ ಅಭಿನಾ. ಸಖತ್ ಅಭಿ ಇವತ್ ನೀನು. ನಿಲ್ಸ್ಲಿ. ಎಲ್ಲಿ ದೇವಸ್ಥಾನ? ದೇವಸ್ಥಾನ 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 ಎಲ್ಲಲ್ಲ. ಫೈನಲಿ ರೀಚ್ ಆಗಿದೀವಿ ಟೆಂಪಲ್ಗೆ. ಈ ಟೆಂಪಲ್ ಒಂದ್ಸಲಿ ಬಂದಿದ್ದೆ ನಾನು, ವಿಡಿಯೋ ಸಹ ಹಾಕಿದ್ದೆ. ಚಕ್ಕುಲ್ತಮ್ಮ ದೇವಿ ಅಂತ ಅಂದ್ಬಿಟ್ಟು. ಒಳಗಡೆ ವಿಡಿಯೋ ತೆಗಿಯಂಗಿಲ್ಲ, ಸೊ ಇಲ್ಲಿಂದನೇ ಝೂಮ್ ಹಾಕಿ ದೇವ್ರನ್ನ ತೋರಿಸ್ತೀನಿ. ಇದೆ, ಒಳಗಡೆ ತೆಗಿಯಂಗಿಲ್ಲ ವಿಡಿಯೋ. ನೋಡಿ, ಇದು ನಾಗ ಅಂತ ಬರ್ದಿದ್ದಾರೆ ಇಲ್ಲಿ. ಈ ತರ ಇದೆ ನೋಡಿ. ಸೌಂಡ್ ಮಾಡಂಗಿಲ್ಲ, ಅದಕ್ಕೆ ನಾನು ತುಂಬಾ ಸ್ಲೋ ಮಾತಾಡ್ತಾ ಇದ್ದೀನಿ. ವಿಗ್ರಹ ಇದೆ ಇಲ್ಲಿ. ಆಕ್ಚುಲಿ ವಿಡಿಯೋನು ಮಾಡಂಗಿಲ್ಲ. ನೋಡಿ, 3 ವಿಗ್ರಹ ಇದೆ. ಸೇಮ್ ಹೆಂಗೆ ನಾಗಗಳು ಇರುತ್ತೋ ಹಂಗೆ ಮಾಡಿದ್ದಾರೆ ಇಲ್ಲಿ. ಈ ಕಂಪ್ಲೀಟ್ ದೇವಸ್ಥಾನ ಕೇರಳ ಸ್ಟೈಲಲ್ಲಿ ಬರುತ್ತೆ. ನೋಡಿ ದೇವರು, ಇದೇನ್ ದೇವರು ಅಂತ ಗೊತ್ತಿಲ್ಲ, ಇಲ್ಲಿ ಹೆಸರು ಬರ್ದಿಲ್ಲ. ಓಕೆ, ಇಲ್ಲಿ ಬರ್ದಿದ್ದಾರೆ ಯಕ್ಷಿ ಅಮ್ಮ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಗೈಸ್, ಆಕ್ಚುಲಿ ಒಳಗಡೆ ವಿಗ್ರಹದ್ದು ಪವರ್ ಇರುತ್ತೆ, ವಿಡಿಯೋ ಮಾಡಂಗಿಲ್ಲ. ಲಲಿತಾ ಸಹಸ್ರನಾಮ ಓದ್ತಾ ಇದ್ದಾರೆ. ಅದಾದ್ಮೇಲೆ ಅರ್ಚನೆಗೆ ಹೇಳಿದೀವಿ ಮಕ್ಕಳ ಹೆಸರಲ್ಲಿ. ಸೊ ಇನ್ನೂ ಒಂದಷ್ಟು ಟೈಮ್ ಆಗುತ್ತೆ, ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋದು ಅಂತ ಅಂದ್ಬಿಟ್ಟು. ನೋಡಿ, ಇವಾಗ ಅಯ್ಯಪ್ಪ ಸ್ವಾಮಿ ಸೀಸನ್ ಅಲ್ವಾ, ಸೊ ಅಯ್ಯಪ್ಪ ಸ್ವಾಮಿ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಈ ರೀತಿ ಇಲ್ಲಿ ಒಂದು ಈ ತರ ದೀಪ ಅಂಟಿಸಿದ್ದಾರೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನೋಡಿ, ಸಿಂಗಲ್ದು ಕಂಪ್ಲೀಟ್ ದೇವಸ್ಥಾನ ಫುಲ್ ಕೇರಳ ಸ್ಟೈಲ್.
ನೋಡಿ ಇವಾಗ ಫ್ರಂಟ್ ತೋರಿಸ್ತೀನಿ. ನಾನು ಆಕ್ಚುಲಿ ಮೈಕ್ ಆನ್ ಆಗೈತೆ ಇಲ್ವಾ ಅಂತ ನೋಡಿ. ನೋಡಿ ಎಷ್ಟು ಗೌ ಅಂತ ಐತೆ ಅಂದ್ರೆ ಫುಲ್ಲು ಕಾಡ್ ಮಧ್ಯೆ ಇರೋದಿದು. ಸ್ವಲ್ಪ ಹೋಗೋದಕ್ಕೆ ಡೇಂಜರ್ ಏನೆ. ಯೂಶಲಿ ಟೆಂಪಲ್ಗೆ ಅಷ್ಟು ಮೀನ್ಸ್ ಗೊತ್ತಿಲ್ಲ ಜನಕ್ಕೆ ಇಲ್ಲಿ ಟೆಂಪಲ್ ಇದೆ ಈ ತರದೊಂದು ಅಂತ. ಬಟ್ ತುಂಬಾ ಚೆನ್ನಾಗಿದೆ ಒಳಗಡೆ ದೇವ್ರು ಮಾತ್ರ. ಇವಾಗ ನಾವು ಅರ್ಶನೆಗೆಲ್ಲ ಕೊಟ್ಟಿದ್ವಲ್ಲ, ಪ್ರಸಾದ ಎಲ್ಲ ಕೊಟ್ರು. ಇವಾಗ ಹೊರಡ್ತೀವಿ, ಹೋಗೋಷ್ಟ್ರಲ್ಲಿ ಟೈಮ್ ಆಗ್ಬಿಡುತ್ತೆ. 7:30ವರೆಗೂ ಇರುತ್ತೆ. ನೋಡಿ ಎಷ್ಟು ಗೋವು ಅಂತ ಇದೆ. ಹಂಗೆ ನೋಡಿ, ಇದು ನಾನು 3rd ಟೈಮು 4th ಟೈಮು ಏನೋ ಬಂದಿರೋದು. ಎಲ್ಲ ಹೋಗ್ತಾವ್ರೆ. ಇಲ್ಲಿ ಮೃತ್ಯುಂಜಯ ಹೋಮದು ಬರ್ತಿದ್ದಾರೆ ನೋಡಿ. 150 ರೂಪೀಸ್ ಅಂತೆ. ಇನ್ನ ಅದು ಮೇಲ್ಗಡೆ 2 ಡೇಟ್ ಆಗೋಗಿದೆ. ಇನ್ನು 18/1/2026 ಇದೆ. ಇಲ್ಲಿ ಫೋನ್ ನಂಬರ್ ಹಾಕಿದೀನಿ, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾರು ಕೊಡೋದಿದ್ರೆ ಕೊಡ್ಬೋದು. ಇನ್ನು ಕೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಸ್ವಲ್ಪ ಜನ ಕಮ್ಮಿ, ಆರಾಮಾಗಿ ಪೂಜೆ ಮಾಡಿಸ್ಬೋದು ಮಾಡಿಸೋರಿದ್ರೆ. ನೋಡಿ ದೇವ್ರು ಎಲ್ಲ ಹೋಗ್ತಾ ಇದಾರೆ, ನಾನು ಇಲ್ಲೇ ನಿಂತಿದ್ದೀನಿ. ಬಂದ್ರ ಚಾಕ್ಲೇಟ್ ವೆನಿಲಾ ಸ್ಟ್ರಾಬೆರಿ ತಗೊಳ್ತಾ. ನೋಡಿ ಈಗ ಐಸ್ ಕ್ರೀಮ್ ತಿನ್ನಕ್ ಬಂದಿದೀವಿ. ಆ ರೋಡು ಸಾರಿ ನಾವು ಬಂದಿದ್ವಲ್ಲ ರೋಡು, ಅದು ತಪ್ಪಿಸಿ ಬೇರೆ ರೂಟ್ ಮೇನ್ ರೋಡಲ್ಲಿ ಬಂದ್ವಿ. ಸೊ ಆರಾಮ್ಸೆ ಮೇನ್ ರೋಡಲ್ಲಿ ಬಂದ್ವಿ. ಆ ಮುಂಚೆ ಕೊಚ್ಚೆ ರೋಡಲ್ಲೆಲ್ಲ ಬಂದಿದ್ರೆ ಸಿಗಾಕೊಂಡು ಹಣ್ಗಾಯಿ ನೀರ್ಗಾಯಿ ಆಗ್ತಾ ಇದ್ವಿ. ಇವಾಗ ಟೈಮ್ ಬಂದು 7 ಕಾಲೇನೋ ಆಗಿದೆ. ಸೊ ಎಲ್ಲಾರ್ಗು ನಾವೆಲ್ಲ ಐಸ್ ಕ್ರೀಮ್ ಲವರ್ಸು. ಇದೆಲ್ಲ ಫೋನು. ಫೈನಲಿ ಬಂದ್ವಿ. ದೇವಸ್ಥಾನ ಎಲ್ಲ ಹೋಗಿ ಸೈಲೆಂಟ್ ಆಗಿ ಇಕ್ಬಿಟ್ಟು ಬಂದ್ಬಿಡೆ. ಬೇಡ ನೀನ್ ತಿನ್ಬೇಕಂತೆ. ಹಂಗೆ ಇಷ್ಟ ಇಲ್ಲ.